ಹಲೋ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ಸ್ನೇಹಿತರೆ. ತಾವೆಲ್ಲ ಬಹಳ ಉತ್ಸುಕತೆಯಿಂದ ಕಾಯ್ತಿರುವಂತಹ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ನೋಟಿಫಿಕೇಷನ್ ಹಾಕಿದಿರ. ಅಪ್ಲೈ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅವರು ಅದನ್ನು ಮುಂದೂಡಿದ್ದಾರೆ. ಅದಕ್ಕಾಗಿ ಸ್ವಲ್ಪ ಸಮಯ ನೀವು ಕಾಯಬೇಕಾಗುತ್ತೆ. ಅಲ್ಲಿಯೇ ತನಕ ನಾನು ಕಳಿಸಿರುವಂಥ PDF ನೋಟ್ಸ್ಗಳನ್ನೆಲ್ಲ ಚೆನ್ನಾಗಿ ಗಮನಿಸಿ ಓದ್ಕೊಳ್ಳಿ ಸ್ನೇಹಿತರೆ. ಇಂದಿನ ನೇಮಕಾತಿ ಇಲಾಖೆ ಬಂದು ರೈಲ್ವೆ ನೇಮಕಾತಿ ಮಂಡಳಿ. ಹುದ್ದೆಯ ಹೆಸರು ಟೆಕ್ನಿಷಿಯನ್ ಗ್ರೇಡ್ 3, 8052 ಹುದ್ದೆಗಳು. ಈ ಥರ ಇದೆ ಪೋಸ್ಟ್ಗಳು: ಕ್ರೇನ್ ಡ್ರೈವರ್, ಡೀಸೆಲ್ ಎಲೆಕ್ಟ್ರಿಕಲ್, ಡೀಸೆಲ್ ಮೆಕ್ಯಾನಿಕ್, ಎಲೆಕ್ಟ್ರಿಕಲ್, TRS, ಫಿಟ್ಟರ್, EMU, ಪರ್ಮನೆಂಟ್ ವೇ, ರೆಫ್ರಿಜರೇಷನ್ ಆ್ಯಂಡ್ AC, ರಿವರ್ಟರ್, S&T, ಟ್ರ್ಯಾಕ್ ಮೆಷಿನ್, ಟರ್ನರ್, ವೆಲ್ಡರ್, ಕ್ಯಾರೇಜ್ ಮತ್ತು ವ್ಯಾಗನ್, ಬ್ಲ್ಯಾಕ್ ಸ್ಮಿತ್, ಬ್ರಿಡ್ಜ್ ಹುದ್ದೆಗಳು. ಇದು ಗ್ರೇಡಿನ ಮೊದಲನೇ ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಕರೆದಿದ್ದಾರೆ. 8052 ಹುದ್ದೆಗಳಿದೆ ಸ್ನೇಹಿತರೆ. ಎರಡನೇ ಹುದ್ದೆ ಬಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್. ಈ ಹುದ್ದೆಗಳು 1092 ಹುದ್ದೆಗಳಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 9144 ಹುದ್ದೆಗಳಿದೆ ಸ್ನೇಹಿತರೆ. ಇದಕ್ಕಾಗಿ ನೀವು ಓದಿರಬೇಕು, ಟೆಕ್ನಿಷಿಯನ್ ಗ್ರೇಡ್ 3ಗೆ 10ನೇ ತರಗತಿ ಪಾಸಾಗಿರಬೇಕು ಮತ್ತು ಸಂಬಂಧಿತ ಟ್ರೇಡ್ನಲ್ಲಿ ITI ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಸ್ನೇಹಿತರೆ. ಅಥವಾ 10ನೇ ತರಗತಿ ಪಾಸಾಗಿರಬೇಕು ಮತ್ತು ಸಂಬಂಧಿತ ಟ್ರೇಡ್ನಲ್ಲಿ ಅಪ್ರೆಂಟಿಸ್ಶಿಪ್ ಪ್ರಮಾಣ ಪತ್ರವನ್ನು ಕೂಡ ಪಡೆದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಎರಡನೇ ಹುದ್ದೆ ಟೆಕ್ನಿಷಿಯನ್ ಗ್ರೇಡ್ಗೆ ನಿಮಗೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಬಂದು ಈ ಥರ ಇದೆ: ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಈ ರೀತಿಯಾಗಿ ಟೆಕ್ನಿಷಿಯನ್ ಗ್ರೇಡ್ 1ಗೆ ನಿಮ್ಮ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು. ಗ್ರೇಡ್ 3ಗೆ 33 ವರ್ಷದ ಒಳಗಡೆ ಇರಬೇಕು. ಟೆಕ್ನಿಷಿಯನ್ ಗ್ರೇಡ್ 1ಗೆ 18 ವರ್ಷ ತುಂಬಿರಬೇಕು, 36 ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ, ಆ ಮೂಲಕ ನೇಮಕಾತಿಯನ್ನು ಮಾಡ್ತಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಂದಿಂದ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 8 ಏಪ್ರಿಲ್ ತನಕ ಕೂಡ ಸಮಯಾವಕಾಶ ಇದೆ ಸ್ನೇಹಿತರೆ. ಅಧಿಸೂಚನೆಗಾಗಿ www.rrbapply.gov.in. ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬರಬಹುದು ನಿಮಗೆ. www ಅಂದರೆ ವರ್ಲ್ಡ್ ವೈಡ್ ವೆಬ್, RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, .gov ಅಂದರೆ ಗೌರ್ಮೆಂಟ್, .in ಅಂದರೆ ಇಂಡಿಯಾ ಸ್ನೇಹಿತರೆ. ಮತ್ತೆ ಯಾಕೆ ತಡ ಮಾಡೋದು, ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಸ್ನೇಹಿತರೆ. ಈ ಆನ್ಲೈನ್ನಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕು, ನೋಟಿಫಿಕೇಷನ್ಗಳನ್ನು ನೋಡಬೇಕು, ಮೊಬೈಲ್ ಮೂಲಕನೇ ಅರ್ಜಿಯನ್ನು ಹಾಕಬೇಕು ಅಂತ ಏನಾದರೂ ಒಂದಿಷ್ಟು ನಿಮಗಿದ್ದರೆ, ತುಂಬ ಕಷ್ಟ, ನನಗೆ ಸೈಬರ್ಗೆ ಹೋಗಿ ದುಡ್ಡಿಲ್ಲ, ಅಷ್ಟೆಲ್ಲ ಹಾಕ್ಲಿಕ್ಕಾಗಲ್ಲ ಅನ್ನೋದಿದ್ದರೆ, ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡುವಂಥ ಭಾರತ ದೇಶದ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮದು, ನಾಗರಾಜ್ ಕುಣನೂರು ಯೂಟ್ಯೂಬ್ ಚಾನಲ್. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಅಭಿಪ್ರಾಯ, ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಬೋದು. ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ, ನನ್ನ ಸಹೋದರರಿಗೆ, ನನ್ನ ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ನೀವು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡ್ಬೋದು. ನೀವು 4 ಜನಕ್ಕೆ ಸಹಾಯ ಮಾಡಿದ್ರೆ ನಿಮಗೆ ಮತ್ತೆ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ, ವೆಬ್ಸೈಟ್ ಬಂದು RRB ಅಂತ ನನ್ನ ಮೊಬೈಲ್ನಲ್ಲಿ ಟೈಪ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಸ್ನೇಹಿತರೆ. rrbapply.gov.in ಅಂತ ಬಂದಿದೆ. ಇದ್ರ ಮೇಲೆ ನಾನು ಟಚ್ ಮಾಡ್ತೀನಿ. ಸೊ ಇದ್ರ ಮೇಲೆ ಟಚ್ ಮಾಡ್ತಿದ್ದಂಗೆ ಅಫಿಷಿಯಲ್ ವೆಬ್ ಪೇಜ್ ಬಂದಿದೆ, RRB's ವೆಬ್ಸೈಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ನಾವು ಬರ್ತೀವಿ. ನೀವು ನೋಡ್ತಾ ಇದ್ದೀರಾ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಬಹಳ ವಿಶೇಷವಾದಂಥ ಹುದ್ದೆ, 9000 ಹುದ್ದೆಗಳಿದೆ. ಇದನ್ನು ನೀವು ಯಾವ ರೀತಿ ಬಳಸ್ಕೊಳ್ತೀರಾ ಬಳಸ್ಕೊಳ್ಳಿ. ಇದೊಂದು ಸುವರ್ಣ ಅವಕಾಶ. SSLC ITI ಮಾಡಿರೋರಿಗೆ ಇದೊಂದು ಸುವರ್ಣ ಅವಕಾಶ. ಭಾರತ ದೇಶದಲ್ಲಿ ನೀವೇನಾದ್ರೂ ಈ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ನೌಕರರಾದರೆ ಭಾರತ ದೇಶದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಪ್ರಯಾಣವನ್ನು ಮಾಡಬಹುದು, ಉಚಿತವಾಗಿರುತ್ತೆ. ಈ ಸೇವೆಗಾಗಿ ನೀವು ಇಲ್ಲಿ ನೌಕರಿಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ಬೋದು. ಅಥವಾ ನೀವು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಹಳಷ್ಟು ವರ್ಷಗಳಿಂದ ನಿಮ್ಮ ಕನಸಾಗಿದ್ದರೆ, ನಿಮ್ಮ ಸಂಬಂಧಿಕರು ಯಾರಾದರೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದು ಅವ್ರ ಮನೆಗೆ ಹೋದಾಗ ನಿಮಗೇನಾದ್ರು ಅನಿಸಿದರೆ ಆ ಮೂಲಕ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಬೋದು.
ಇದ್ರದ್ದು ನೋಟಿಫಿಕೇಷನ್ನು ಮತ್ತು ಇದಕ್ಕೇನು ಓದಬೇಕು ಅನ್ನೋ ಸಿಲೆಬಸ್ಸನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಕೊಡ್ತೇವೆ. ಸೊ ನೀವು ವಾಟ್ಸಪ್ ಗ್ರೂಪಲ್ಲಿದ್ದರೆ ಆ ಮೂಲಕ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಕಸ್ಮಾತ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಂದರೆ ಕೆಳಗಡೆ ಹೋಗ್ತಿರೋ ಸ್ಕ್ರಾಲರ್ನಲ್ಲಿ ನೋಡ್ತಾ ಇರಲಿ, ಸ್ಕ್ರಾಲರ್ ಹೋಗ್ತಿದೆ, ಇಲ್ಲಿ ನಂದು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿನೇ, ಈ ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದರೆ ಕೂಡ ನಿಮಗೆ ಈ ಸೋರ್ಸ್ಗಳು ಕೂಡ ಅಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಈಗ ನೀವು ನೋಡ್ತಾ ಇದ್ರೆ ಇದೇ ವೆಬ್ಸೈಟು ನೋಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಇದೆ. ಇದ್ರ ಕೆಳಗಡೆ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಹೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಿಮಗೆ PDF ಓಪನ್ ಆಗುತ್ತೆ. ಸೊ ಈ PDF ನೋಡ್ಕೊಳ್ಳಿ ಸ್ನೇಹಿತರೆ. PDF ಈಗಾಗಲೇ ಓಪನ್ ಆಗಿದೆ. ಈ PDF ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. RRB ವೆಬ್ಸೈಟ್ನಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸಾಕು ನಿಮ್ಮ ಮೊಬೈಲ್ಗೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಗಿದ್ದನ್ನು ನೀವು ನಿಧಾನಕ್ಕೆ ನೋಡ್ಬೋದು. ಒಟ್ಟು ಹುದ್ದೆಗಳು 9141 ಹುದ್ದೆಗಳು ಅಂತ ಹೇಳಿದೆ. ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಇದೆ, ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿದೆ. ಸೊ ಇದಕ್ಕೆ ಇನಿಷಿಯಲ್ ಪೇ ಬಂದು 29,200 ರೂಪಾಯಿ ಆದರೆ ಟೆಕ್ನಿಷಿಯನ್ ಗ್ರೇಡ್ 1ಗೆ, ಟೆಕ್ನಿಷಿಯನ್ ಗ್ರೇಡ್ 3ಗೆ 19,900 ರೂಪಾಯಿ ಇದೆ ಅಂತ ಹೇಳ್ತೀರಾ ಸ್ನೇಹಿತರೆ. ಹಾಗೆ ನಿಮ್ಮ ಏಜಿಂದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರಿ. ಈ PDF ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದ್ರ ಮೂಲಕ ನಿಮಗೆ ಇನ್ನೊಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಸೊ ಈ ಎಕ್ಸಾಮ್ ಯಾವ ಥರ ಇರುತ್ತೆ, ಇದ್ರ ಪ್ಯಾಟ್ರನ್ ಏನು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಇನ್ ಕೇಸ್ ಏನಾದ್ರೂ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, OBCನಲ್ಲಿ ಏನಾದ್ರು ಇದ್ದರೆ ನಿಮಗೆ ಇಲ್ಲೂ ಕೂಡ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡ ಗಮನಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲೊಂದು ಫಾರ್ಮೆಟ್ ಕೊಟ್ಟಿದ್ರೆ ಇದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಸ್ವಲ್ಪ ಈ PDF ಸ್ಕ್ರಾಲ್ ಮಾಡ್ಕೊಂಡು ಕೆಳಗೆ ಬಂದರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಇದಕ್ಕೆ ಏನೇನು ಸಿಲೆಬಸ್ ಇದೆ ಅನ್ನೋ ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಇಲ್ಲಿದೆ ಜನರಲ್ ಅವೇರ್ನೆಸ್ ಇದೆ, ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸ್ ಇದೆ. ಸೊ ನಿಮಗೆ ಬೇಕಾಗಿರೋಂಥ 100 ಅಂಕಗಳ ಅಷ್ಟು ಸಿಲೆಬಸ್ಸನ್ನು ಅವ್ರು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು CBT ಅಂತ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಒಮ್ಮೆ ನೀವು ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಂಡ ನಂತರ ನೀವು ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಇದು PDF ಆದರೆ. ಸೊ ಹಾಗಿದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದಾದರೆ ನೋಡ್ಬೋದು ಸ್ನೇಹಿತರೆ. ನಾವೇನು RRBapply.gov.in ಅಂತ ಬರ್ತಾ ಇದ್ದಂಗೆ ಇಲ್ಲಿ ನೋಡಿ ಅಪ್ಲೈ ಅಂತ ಹೈಲೈಟ್ ಮಾಡಿದ್ದಾರೆ. 2 ಆಪ್ಷನ್ ಇದೆ, ಕ್ರಿಯೇಟ್ ಅನ್ ಅಕೌಂಟ್ ಇದೆ, ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರು, ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ಗಳನ್ನು ಹಾಕಿ ಲಾಗಿನ್ ಆಗಿ. ಇಲ್ಲ ನಿಮ್ಮದು ಅಕೌಂಟ್ ಇಲ್ಲ ಅಂದರೆ ಮತ್ತೆ ನೀವು ಹೋಮ್ ಪೇಜಿಗೆ ವಾಪಸ್ ಬನ್ನಿ. ನೋಡಿ ಅಪ್ಲೈ ಅಂತ ಇದೆ, ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಈ ಪರ್ಸ್ನಲ್ ಡೀಟೇಲ್ಸನ್ನೆಲ್ಲ ನಿಧಾನವಾಗಿ ಅಪ್ಲೈ ಮಾಡಿ. ಸೊ ಇದೆಲ್ಲ ಆದ ನಂತರ ಈ ಕೋಡನ್ನು ಇಲ್ಲಿ ಹಾಕ್ಕೊಂಡು ನೀವು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಹಂತದಲ್ಲಿ SSLC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟು, ಇನ್ಕಮ್ಮು, ಸೊ ಎಲ್ಲ ಮಾಹಿತಿಗಳನ್ನು ಕೇಳುತ್ತೆ ಸ್ನೇಹಿತರೆ. ಸೊ ಇಂದು ಕೊಟ್ಟಂಥ ಉದ್ಯೋಗದ ಮಾಹಿತಿಗಳು ನಿಮಗೇನಾದರೂ ಉಪಯೋಗ ಆಗಿದ್ದರೆ ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಾಳೆ ಮತ್ತೆ ನಿಮ್ಮನ್ನು ಬಂದು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ.